ಈ ದಿವಸ ನನಗೆ ಆ ದೇವರ ವಾಕ್ಯದ ಸತ್ಯವೇದ ಸತ್ಯಾರ್ಥಗಳು ಸತ್ಯಗಳನ್ನ ನಾನು ಸಾಧಾರಣವಾಗಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಾವು ಟೀಚರ್ಸ್ ಟ್ರೈನಿಂಗ್ಗೆ ಕರೆಯುವಾಗ ನಾವು ಇದನ್ನ ಮೊದಲನೇದಾಗಿ ಹೇಳ್ತೇವ್ರಿ. ಕಾರಣ ಏನಂದ್ರೆ ಇದರಲ್ಲಿ ಸತ್ಯತೆಗಳನ್ನ ನಾವು ಆಳವಾಗಿ ತಿಳಿಕೊಳ್ಳಲಿಲ್ಲ ಆದ್ರೆ, ಅದರ ಸತ್ಯತೆ ಯಾವುದು ಎಂಬುದಾಗಿ ತಿಳಿಲಿಲ್ಲವಾದ್ರೆ ಎಲ್ಲೆಲ್ಲೋ ಹೋಗ್ತದೆ ಅಲ್ವೇ. ಈಗ ನಾನು ಮೊದಲಿಂದ ಸ್ವಲ್ಪ ಚಿಕ್ಕಂದಿಂದ ಸ್ವಲ್ಪ ಬೇರೆ ಬೇರೆ ಭಾಷೆ ಗೊತ್ತಿರೋದ್ರಿಂದ ಮತ್ತೆ ಬೇರೆ ಬೇರೆ ಪುಸ್ತಕಗಳನ್ನ ನಾನು ಓದಿದ್ರಿಂದ ಮತ್ತು ಈಗ ನಾನು ಒಂದು ಎಡಿಟರ್ ಆಗಿ ಅಥವಾ ಒಬ್ಬ ಸಂಪಾದಕನಾಗಿ ಪತ್ರಿಕೆಗಳೊಂದು 25 ವರ್ಷ ನಾನು ಕಳಿಸಿದ್ದೆ. ಎಲ್ಲ ಇಡೀ ಪ್ರಪಂಚದಲ್ಲಿ ಅದು ಹೆಸರುವಾಸಿ ಆಯ್ತು. ಅಂದ್ರೆ ನಾನು ಅದನ್ನ ಮಾಡಿದೆ ಅಂತ ದೊಡ್ಡದಾಗಿ ಹೇಳ್ಕೊಳಲ್ಲ, ಆದ್ರೆ ದೇವ್ರು ನನಗೆ ಕೊಟ್ಟಂತ ಜ್ಞಾನದ ಮುಖಾಂತರ ಕೊಡುವಾಗ ಜನರು ನನ್ನ ಪತ್ರಿಕೆ ಆಸಕ್ತಿಯಿಂದ ಓದುವಂತಾಯ್ತು. ಈ ಒಂದು 5 ವರ್ಷದಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ತಲೆಗೆಲ್ಲ ಏಟ್ ಬಿದ್ದಿದ್ರಿಂದ ನಾನೇನು ಮಾಡಲಿಲ್ಲ. ಆದ್ರೆ ಈ ದಿವಸದಲ್ಲಿ ಅವರು ಹೇಳುವಂತ ನೆನಪು ಮಾಡಿಕೊಳ್ಳುವಂಥದ್ದು, ನಾನು ಸುಮಾರು ಒಂದು 36 ಪುಸ್ತಕಗಳು ಪಬ್ಲಿಷ್ ಮಾಡಿದ್ದೆ. ಅದನ್ನ ಕೇಳುವಂಥದ್ದು ನೋಡುವಾಗ ನಿಜವಾಗಿ ನಾನು ಮಾಡಿದ್ನಾ ಎಂಬುದಾಗಿ ಯೋಚನೆ ಮಾಡುವಂತ ಸ್ಥಿತಿ ಆಗಿದೆ. ಇರ್ಲಿ, ಹೇಗೂ ನಾನು ಟೀಚರ್ಸ್ಗೆ ಅಥವಾ ಪ್ರಾಥಮಿಕವಾಗಿ ಕಲಿಸುವಂಥವ್ರಿಗೆ ಹೇಳುವಂತ ವಿಷಯಗಳನ್ನ ನಾನು ಹೇಳ್ತೇನೆ. ಒಂದು ವೇಳೆ ನಮ್ಮಲ್ಲಿರುವಂಥವ್ರು ಜ್ಞಾನಿಗಳಿದ್ದಾರೆ ಅಥವಾ ಸತ್ಯವಾದ ಪಂಡಿತರಿದ್ದಾರೆ, ಆದ್ರೂ ಕೂಡ ನಾನು ಹೇಳುವಂಥದ್ದು ನಾನು ನಡೆದು ಬಂದ ಆ ದಾರಿಯಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಇಂದು ಕೂಡ ಅನೇಕರು ವಯಸ್ಸಾದ್ರೂ ಕೂಡ ನೆನಪು ಮಾಡಿಕೊಳ್ಳುವಂತ ರೀತಿಯಲ್ಲಿ ಅವರಿಗೆ ಮನ ಮುಟ್ಟುವಂತೆ ನಾನು ಸತ್ಯಾರ್ಥಗಳನ್ನ ತಿಳಿಸ್ದೆ, ದೇವರ ಸತ್ಯವಾದ ಸತ್ಯಾರ್ಥಗಳನ್ನ ತಿಳಿಸ್ದೆ ಎಂಬುದನ್ನ ತಿಳಿಸ್ಲಿಕ್ಕೆ ನಾನು ಸಾಕ್ಷ್ಯ ರೂಪವಾಗಿ ಹೇಳ್ತೇನೆ. ನಾನು ಕಳೆದ ಸಾರಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಆದ್ರೆ ಈ ದಿವಸ ಬಹಳ ಕ್ಲುಪ್ತವಾಗಿ ನಾನು ಹೇಳ್ತೇನೆ. ಸಮಯ ಕೂಡ ಆಗಿದೆ, ಅರ್ಧ ಗಂಟೆ 15 ನಿಮಿಷ ಆಗಿದೆ. ಆದ್ರೂ ಇರುವಂಥದ್ರಲ್ಲಿ ಹೇಳ್ತೇನೆ. ಮುಖ್ಯವಾಗಿ ನಾನು ಹೇಳ್ತಾ ಇದ್ದಂಥದ್ದು ಟೀಚರ್ಸ್ಗೆ ಸತ್ಯವೇದದಲ್ಲಿರುವಂಥದ್ದು 66 ಪುಸ್ತಕ ನಮಗೆ ಗೊತ್ತಿದೆ. ಹಳೆ ಒಡಂಬಡಿಕೆ 39, ಹೊಸ ಒಡಂಬಡಿಕೆಯಲ್ಲಿ 27. ಆ 39 ಪುಸ್ತಕದಲ್ಲಿ 400 ವರ್ಷಗಳ ವಿಷಯ ಇದೆ. ಅಂದ್ರೇನು, ನಮಗೆ ಮಲಾಖಿವರೆಗೂ ಬರೀ 3600 ವರ್ಷಗಳು ಮಾತ್ರ ಇದೆ. ಇರ್ಲಿ, ಅದೆಲ್ಲ ಡೀಟೇಲ್ ಆಗಿ ನಾವು ಹೇಳುದು. ಈಗ ಮುಖ್ಯವಾಗಿ ನನಗೆ ಹೇಳಲಿಕ್ಕೆ ಏನು ಅಂತಂದ್ರೆ, ನಾನು ಓದುವಾಗ ಕಣ್ಣು ಮುಚ್ಚಿ ಓದುವಂಥದ್ದಲ್ಲ, ಅಥವಾ ನನ್ನ ತಿಳುವಳಿಕೆ ಅರ್ಥ ಮಾಡಿಕೊಳ್ಳದೆ ಓದುವುದಲ್ಲ. ಆದ್ರೆ ನನಗೆ ಈ ದಿವಸ ಬೇರೆಯವರಿಗೆ ಅದನ್ನ ನಿಜ ಇರುವಂತ ಸತ್ಯ ಎಂಬುದನ್ನು ತಿಳಿಸ್ಲಿಕ್ಕೆ ಕೆಲವಾರು ಹಿನ್ನೆಲೆಗಳನ್ನ ನಾವು ಓದ್ಬೇಕಾಗಿದೆ. ನನ್ನ ಹಾಗೇನ ಅನೇಕ ಪುಸ್ತಕಗಳು, ಅನೇಕ ಹಿನ್ನೆಲೆ ಚರಿತ್ರೆಗಳನ್ನು ಓದ್ಬೇಕು ಅಂತ ಎಂಬುದಾಗಿಲ್ಲ. ಇರುವಂತ ಸತ್ಯವೇದವನ್ನು ಕೊಟ್ಟಿರುವಂಥದ್ದನ್ನ ಸ್ಪಷ್ಟವಾಗಿ ನಾವು ನಿಖರವಾಗಿ ತಿಳಿದುಕೊಳ್ಳಬೇಕಾಗಿದೆ. ಅದರಲ್ಲಿ ಯಾವ ಒಂದು ಡೌಟ್ ಅಥವಾ ಯಾವುದೊಂದು ಸಂದೇಹ ಇಲ್ಲದೆ ಇದ್ದಂತ ರೀತಿಯಲ್ಲಿ ನಾವು ನಂಬಬೇಕು. ನಾವು ಸತ್ಯವೇದದಲ್ಲಿ ಓದುವಾಗ ಹೀಗೆ ನಾನು ಡಿವೈಡ್ ಮಾಡ್ಕೊಂಡ್ರಿ, ಹೀಗೆ ನಾನು ಕಲಿತೆ. ಏನಂದ್ರೆ, ಒಟ್ಟು 39 ಪುಸ್ತಕಗಳಲ್ಲಿ ನಾನು ವಿವಿಧ ಭಾಗವಾಗಿ ಕಲಿತೆ. ಮತ್ತು ಅದರಲ್ಲಿ ಮೊದಲನೇ ಆದಿಕಾಂಡದಲ್ಲಿ 50 ಅಧ್ಯಾಯಗಳನ್ನ ಸಪರೇಟ್ ಆಗಿ ಪ್ರತ್ಯೇಕವಾಗಿ ನಾನು ಅದರ ಹಿನ್ನೆಲೆಗಳನ್ನ ನಾನು ಧ್ಯಾನ ಮಾಡ್ತಾ ಬಂದೆ. ಅದಾದ ನಂತರ ಆದಿಕಾಂಡ ಮೋಶೆ ಧರ್ಮಶಾಸ್ತ್ರವನ್ನು ಬಿಟ್ಟು ಯೆಹೋಶುವನಿಂದ ಕಲ್ತದ್ದು, ಅದ್ರ ಹಿನ್ನೆಲೆ ಯಾವ್ಯಾವ ಪ್ರವಾದಿಗಳು ಬರೆದ್ರು, ಯಾವ್ಯಾವ ಸಂದರ್ಭದಲ್ಲಿ ಬರೆದ್ರು ಎಂಬುದಾಗಿ ಹಿನ್ನೆಲೆಯನ್ನು ತಿಳಿದು ಬರೆಯುವಾಗ ನನಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಹೀಗಾಗಿ ನನಗೆ ಯಾವ ಒಂದು ಡೌಟ್ ಇಲ್ಲ. ಮೊದಲು ಅಂದ್ರೆ ಬಹಳ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಚರಿತ್ರೆಗಳು ಓದಿದ್ರಿಂದ ಬಹಳ ಕನ್ಫ್ಯೂಷನ್ ಇತ್ತು. ಆದ್ರೆ ಇದಾದ ನಂತರ ನಾನು ಸತ್ಯಾರ್ಥಗಳನ್ನು ಸ್ಪಷ್ಟವಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಕಲೀಲಿಕ್ಕೆ ಹೋದೆ. ದೇವರು ಸ್ಪಷ್ಟಪಡಿಸಿದ್ರು. ಒಂದು ಚಿಕ್ಕ ಉದಾಹರಣೆ, ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಬಿತ್ತುವವನ ಸಾಮ್ಯವನ್ನು ಹೇಳಿದ್ರು. ಬಿತ್ತುವಾಗ ಕೆಲವು ಬೀಜ ದಾರಿ ಮಧ್ಯಗಳಲ್ಲಿ ಬಿತ್ತು, ಕೆಲವು ಮುಳ್ಳು ಗಿಡಗಳಲ್ಲಿ ಬಿತ್ತು, ಕೆಲವು ಬಂಡೆ ನೆಲದಲ್ಲಿ ಬಿತ್ತು, ಕೆಲವು ಒಳ್ಳೆ ನೆಲದಲ್ಲಿ ಬಿತ್ತು ಎಂಬುದಾಗಿ 4 ರೀತಿಯಲ್ಲಿ. ಹಾಗಿದ್ರೆ ಸತ್ಯವೇದದಲ್ಲಿ ಅದರಲ್ಲಿ ಒಳ ಅರ್ಥ ಬಹಳ ಇರೋದ್ರಿಂದ ಸತ್ಯಾರ್ಥ ಯಾವುದನ್ನು ನಾವು ಮೊದಲು ಕಲಿಬೇಕು ಎಂಬುದಾಗಿ ಆಲೋಚನೆ ಬಂತು. ಈ ದಿವಸಗಳಲ್ಲಿ ಮಕ್ಕಳಿಗೆ ನಾವು ಏನೋ ಹೇಳ್ತೇವೆ, ಯಾವುದೋ ಕತೆ ಹೇಳ್ತೇವೆ, ಆದ್ರೆ ಅದರ ಹಿನ್ನೆಲೆ ಏನು ಹೇಳದೆ ಒಂದು ಅವ್ರು ಕೇಳುವಂತ ಸತ್ಯವೇದ ವಾಕ್ಯ ಅಥವಾ ಕೇಳುವಂಥದ್ದಾದ್ರೆ ಏನೋ ಒಂದು ರಿಲಿಜಿಯಸ್ ಅಥವಾ ಧಾರ್ಮಿಕವಾದ ಪುಸ್ತಕ ಎಂಬುದಾಗಿ ಸತ್ಯವಾಗಿ ತಿಳಿಯುವಂತ, ಅರ್ಥ ಮಾಡಿಕೊಡುವಂತ ರೀತಿಯಲ್ಲಿ ನಾವು ಹೇಳ್ಕೊಡ್ತಾ ಇಲ್ಲ ಅನ್ನಿಸ್ತದೆ.
ಆದರೆ ದೇವ್ರ ಕೃಪೆಯಿಂದ ಈ ದಿವಸದಲ್ಲಿ ನಾವು ಟ್ರೈನಿಂಗ್ ತಗೊಂಡಂತ ಅನೇಕರು ಈ ದಿವಸ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಈ ದಿವಸ ನಾವು ಅದನ್ನ ಪ್ರಕಾರವಾಗಿ ಅನೇಕರನ್ನ ಕರ್ತನ ಬೆಳಗ್ಗೆ ನಡೆಸಿದ್ದೇವೆ ಅನ್ನೋದಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ನಾನು ಅದನ್ನ ಕಟ್ ಮಾಡಿ ವಿಷಯಕ್ಕೆ ಬರ್ತೇನೆ. ಸತ್ಯವೇದದಲ್ಲಿ ಇರುವಂಥದ್ದೆಲ್ಲ ಸತ್ಯವೇ ಅಲ್ರಿ? ಎಲ್ಲವೂ ಸತ್ಯವೇ, ಯಾವುದು ಸತ್ಯವಲ್ಲದೆ ಯಾವುದೂ ಇಲ್ಲ, ಎಲ್ಲ ಸತ್ಯವೇ. ಅದು ಸತ್ಯ ಎಂಬುದಾಗಿ ಹೇಳುವಂಥದ್ದು ಏನಂದ್ರೆ ಇರುವಂತ ವಿಷಯಗಳ ಹಿನ್ನೆಲೆ ಮುಂದಿನ ವಿಷಯ, ಅಂದಿನ ವಿಷಯಗಳನ್ನೆಲ್ಲ ನಾವು ತಿಳ್ಕೊಳ್ಳಬೇಕಾದ ಅವಶ್ಯಕತೆ ಇದೆ. ಹಾಗಿದ್ರೆ ನಾವು ಆದಿಕಾಂಡದ 39 ಪುಸ್ತಕಗಳಲ್ಲಿ ನಾವು ಮೊದಲನೇ 5 ಕಾಂಡಗಳು ಮತ್ತು 12 ಪದ್ಯಭಾಗ, 12 ಅಲ್ಲ 5 ಕಾಂಡಗಳು, 5 ಪದ್ಯಭಾಗ, 5 ಹಿರಿಯ ಪ್ರವಾದಿಗಳು, 12 ಕಿರಿಯ ಪ್ರವಾದಿಗಳು, 12 ಚರಿತ್ರೆ ಎಂಬುದಾಗಿ ಡಿವೈಡ್ ಮಾಡಿಕೊಂಡು ಆ 5 ಕಾಂಡಗಳಲ್ಲಿ ಹಿನ್ನೆಲೆ ನಮಗೆ ಏನು ವಿಷಯ ತಿಳಿಸ್ತದೆ ಮತ್ತು 5 ಪದ್ಯ ಭಾಗದಲ್ಲಿ ಯಾವ ಸಂದರ್ಭದಲ್ಲಿ ಯಾರು ಬರೆದ್ರು, ಹೇಗೆ ಬರೆದ್ರು, ಯಾಕೆ ಬರೆದ್ರು ಎಂಬುದನ್ನು, ಅದರಲ್ಲಿ ದೇವರ ಉದ್ದೇಶ ಏನು ಎಂಬುದಾಗಿ ತಿಳಿಯುವಂಥದ್ದು. 5 ಹಿರಿಯ ಪ್ರವಾದಿಗಳು ಅವರು ಸ್ಪಷ್ಟವಾಗಿ ಹಿಂದೆ ಆರಂಭದಲ್ಲಿ ನಾನೇ ದೇವರು ಎಂಬುದಾಗಿ ತನ್ನನ್ನು ಪ್ರಕಟಪಡಿಸಿಕೊಂಡದ್ದನ್ನು ಅವರು ರೆಪ್ರೆಸೆಂಟೇಟಿವ್ ಆಗಿ ಅಥವಾ ಪ್ರತಿನಿಧಿಗಳಾಗಿ ಅದು ತಿಳಿಸುವಂಥದ್ದು. ಕಿರಿಯ ಪ್ರವಾದಿಗಳನ್ನು ನೋಡುವಾಗ ಅವರವರು ಇರುವಂಥ ಪ್ರದೇಶಗಳಲ್ಲಿ ಅವರವರ ಸನ್ನಿವೇಶಗಳಲ್ಲಿ ತಿಳಿಸಿದ್ದು ಇದೆಲ್ಲ ನಾವು ನೋಡ್ತೇವ್ರಿ. ಇರ್ಲಿ, ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಆದ್ರೆ ಈಗ ಇರುವಂತ ವಿಷಯ, ನಾನು ತಿಳಿದಂಥ ವಿಷಯ, ಒಂದು ವೇಳೆ ನನಗಿಂತ ಹೆಚ್ಚು ತಿಳಿದಂಥವ್ರು ಇದ್ದೀರಿ, ಆದರೂ ಕೂಡ ನಾನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಎಫೆಕ್ಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಪರಿಷ್ಕಾರವಾಗಿ ಅವ್ರಿಗೆ ತಿಳಿಸಿಕೊಡುವಂಥ ರೀತಿಯಲ್ಲಿ ಹೇಳುವಾಗ ಅರ್ಥವಾಗ್ತದೆ. ಮತ್ತು ಮನಸ್ಸಿಗೆ ಕೇಳುವಂಥವರಿಗೆ ಅಥವಾ ಕಲಿಯುವಂಥವರಿಗೆ ಅಥವಾ ಮಕ್ಕಳಿಗೆ, ಅಂದರೆ ಅರ್ಥ ಮಾಡಿಕೊಳ್ಳುವಂಥ ವಯಸ್ಸಿನ ಮಕ್ಕಳಿಗೆ ಸ್ಪಷ್ಟವಾಗಿ ನಾವು ಹೇಳಲಿಕ್ಕಾಗ್ತದೆ. ಹಾಗಿದ್ರೆ 4 ಸತ್ಯಾರ್ಥಗಳು ಅನ್ನುವಾಗ ಬಹಳ ಸುಲಭವಾಗಿ ನಾವು ಅವರಿಗೆ ತಿಳಿಸುವಂಥದ್ದು 4 ಸತ್ಯಾರ್ಥಗಳು. ಮೊದಲನೇ ಸತ್ಯಾರ್ಥ ಅಸ್ತಿವಾರದ ಸತ್ಯತೆ ಅಥವಾ ಮೂಲಭೂತ ಸತ್ಯತೆ ಎಂಬುದಾಗಿ. ಯೇಸ್ವಾಮಿ ಹೇಳಿದ್ರು, ಒಬ್ಬನು ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ನಾವು ಮಕ್ಕಳಿಗೆಲ್ಲ ಹೇಳ್ಕೊಡು, ಜಾಣ ಬಂಡೆ ಮೇಲೆ ಕಟ್ಟಿದ ಆಗ ಮನೆ ಸ್ಥಿರವಾಗಿ ನಿಂತಿತ್ತು ಎಂಬುದಾಗೆಲ್ಲ ಹಾಡು ಹೇಳ್ಕೊಡ್ತೀವಲ್ಲ, ಹಾಗೆ ಅಸ್ಥಿವಾರ ಬಹಳ ದೃಢವಾಗಿರ್ಬೇಕು ಎಂಬುದಾಗಿ. ಹಾಗಿದ್ರೆ ದೃಢವಾಗಿರುವಂತ ಅಸ್ಥಿವಾರದ ಸತ್ಯವೇದದಲ್ಲಿ ನಮ್ಗೆ ಏನು ಅಂತಂದ್ರೆ 3 ವಿಷಯಗಳ್ರಿ. ಒಂದು ರಕ್ಷಣೆ, ಮತ್ತು 2ನೇದು ಕೃಪೆ, 3ನೇದು ನಾವು ಮಾನಸಾಂತರ ಎಂಬುದಾಗಿ. ಈ 3 ಬಹಳ ಪ್ರಾಮುಖ್ಯವಾದದ್ದು. ರಕ್ಷಣೆ ಎಂಬುದಾಗಿ ಹೇಳುವಾಗ ಅದನ್ನು ನಾವು ಸಪರೇಟಾಗಿ ನಾವು ಕಲಿಯುವಾಗ ಅದರಲ್ಲಿ 3 ವಿಧವಾದಂಥ ರಕ್ಷಣೆ ನಾವು ನೋಡ್ತೇವೆ. ಹಿಂದಿನ ರಕ್ಷಣೆ, ಇಂದಿನ ರಕ್ಷಣೆ, ಮುಂದಿನ ರಕ್ಷಣೆ. ಅಥವಾ ಹಿಂದೆ ಪಾಪದ ಸಂಬಳವಾದಂಥ ನರಕ ಶಿಕ್ಷೆಯಿಂದ ತಪ್ಪಿಸುವಂಥದ್ದು ರಕ್ಷಣೆ, ಮತ್ತು ಅದಾದ ನಂತರ ಪಾಪದ ಶಕ್ತಿಯಿಂದ ಬಿಡಿಸುವಂಥದ್ದು ರಕ್ಷಣೆ, 3ನೇದು ಪಾಪದ ಸಮ್ಮುಖದಿಂದಲೇ ನಮ್ಮನ್ನು ಬಿಡಿಸುವಂಥದ್ದು ರಕ್ಷಣೆ ಎಂಬುದಾಗಿ. ಅದನ್ನು ನಾವು ಸತ್ಯದಲ್ಲಿ ನಾವು ಅಲ್ಲಲ್ಲಿ ನೋಡುವಾಗ ಕನ್ನಡಿಯೋಪಾದಿಯಲ್ಲಿ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ತಿಳಿಸಿದೆ. ಉದಾಹರಣೆಗೆ, ನಾನು ಟೀಚ್ ಮಾಡ್ತಾ ಇರೋದು ಅಥವಾ ನಾನು ಅವ್ರಿಗೆ ಚಿತ್ರರೂಪವಾಗಿ ತಿಳಿಸಿಕೊಟ್ಟಿದ್ದು, ಕಥೆ ರೂಪದಲ್ಲಿ ತಿಳಿಸಿಕೊಟ್ಟಿದ್ದು ಕೀರ್ತನೆಗಳ ಗ್ರಂಥದಲ್ಲಿ. ಅದರಲ್ಲೂ ದಾವೀದನ ಕೀರ್ತನೆಗಳಲ್ಲಿ ಅದೇ ಎಲ್ಲೆಲ್ಲೂ ಈ 3 ವಿಧವಾದಂಥ ರಕ್ಷಣೆಯ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನಾವು ಸತ್ಯವೇದ ಓದುವಾಗ ನಾವು ಹೀಗೆ ಆಲೋಚನೆ ಮಾಡ್ತೀವ್ರಿ. ಮೊದಲನೇ ವಚನದಲ್ಲಿ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಇದೆ. ನಾವು ಸ್ವಲ್ಪ ಹಿನ್ನೆಲೆ ಟಚ್ ಮಾಡಿ ಮಾಡ್ಬೋದು. ಆದಿ ಅಂದ್ರೆ ಯಾವಾಗ, ಎಷ್ಟು ವರ್ಷದ ಹಿಂದೆ? ನಾನು ಅದನ್ನ ಲೆಕ್ಕ ಮಾಡ್ತಾ ಇದ್ದೆ. ಸುಮಾರು 1,000 ಟ್ರಿಲಿಯನ್ ಅಂತೆ. ಟ್ರಿಲಿಯನ್ ಅಂದ್ರೆ 1,000 ಕೋಟಿ ವರ್ಷ ಅಂತೆ. 1 ಟ್ರಿಲಿಯನ್ ಅಂದ್ರೆ 1,000 ಕೋಟಿ ಅಂತೆ. ಹಾಗಿದ್ರೆ ಎಷ್ಟೋ ಟ್ರಿಲಿಯನ್ ಹಿಂದೆ ಇರುವಂತ ವಿಷಯಗಳನ್ನ ಹಿಂದಿನ ಸತ್ಯವೇದ ಗ್ರಂಥದಲ್ಲಿದೆ. ಆದ್ರೆ ದೇವರ ವಾಕ್ಯದಲ್ಲಿರುವಾಗ ಆದಿಯಲ್ಲಿ ಅಂದ್ರೆ ಯಾವಾಗ?
ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತದ ಆದಿಯಲ್ಲಿ ದೇವರು ಉಂಟು ಮಾಡಿದ್ದು ಎಷ್ಟೋ ಟ್ರಿಲಿಯನ್ ನಕ್ಷತ್ರಗಳು ಧ್ರುವಗಳನ್ನು ಉಂಟು ಮಾಡಿದರು. ಭೂಮಿಯ ಹಾಗೆ, ಚಂದ್ರನ ಹಾಗೆ ಮತ್ತು ಸೂರ್ಯನ ಹಾಗೆ ಎಷ್ಟೋ ಟ್ರಿಲಿಯನ್ ಉಂಟು ಮಾಡಿದ್ರಂತೆ. ಹಾಗಿದ್ರೆ ನಾವು ಕಣ್ಣಿಂದ ನೋಡುವಾಗ ಭೂಮಿ ದೇವರು ಚಂದ್ರನನ್ನು ಸೂರ್ಯನನ್ನು ಅಲ್ಲಲ್ಲಿ ಫಿಕ್ಸ್ ಮಾಡಿದ್ರು ಅಂದ್ರೆ ನಾವು ಎಲೆಕ್ಟ್ರಿಕ್ ಬಲ್ಬ್ ಫಿಕ್ಸ್ ಮಾಡ್ದಂತೆ ಮಾಡಿದ್ರ? ಅಲ್ಲ, ದೇವರು ಇಷ್ಟರಲ್ಲಿ ಅವೆರಡನ್ನ ಸಪ್ರೇಟಾಗಿ ಉಪಯೋಗಿಸಿದ್ರು. ಹಾಗಿದ್ರೆ ಅಷ್ಟೆಲ್ಲ ಯಾಕೆ ಉಪಯೋಗಿಸಿದ್ರು ಎಂಬುದಾಗಿ ನೋಡುವಾಗ ಆ ರಕ್ಷಣೆ ಎನ್ನುವಂತ ವಿಷಯದಲ್ಲಿ ತಿಳಿಸುವಾಗ ದೇವರು ಮನುಷ್ಯನನ್ನ ಯಾಕೆ ನಾವು ಅದರಲ್ಲಿ ಓದುವಾಗ ಮೊದಲನೇದರಲ್ಲಿ ದೇವರು ಆದಾಮನನ್ನು ಉಂಟು ಮಾಡಿದ್ರು, ಹವಳನ್ನು ಉಂಟು ಮಾಡಿದ್ರು. ಮೊದಲು ಆದಾಮನನ್ನು ಉಂಟು ಮಾಡಿ ಆ ಏದೇನ್ ತೋಟದಲ್ಲಿ ಬಿಟ್ಟರು. ಅದರ ಜೊತೆಯಲ್ಲಿ ಪ್ರಾಣಿಗಳು ಪಕ್ಷಿಗಳು ಉಂಟು ಮಾಡಿದ್ರು, ಎಲ್ಲ ಗಂಡು ಹೆಣ್ಣಾಗಿ ಉಂಟು ಮಾಡಿದ್ರು. ಆದ್ರೆ ಆದಾಮನ ಒಬ್ಬನೇ ಇರುವಂಥದ್ದು ನೋಡಿ ಇವನು ನಮ್ಮಂತೆ ಇರಬೇಕು ಎಂಬುದಾಗಿದೆ. ನಮ್ಮಂತೆ ಎನ್ನುವಾಗ ಯಾರನ್ನ? ತಂದೆ, ಮಗ, ಪರಿಶುದ್ಧಾತ್ಮ ಅಲ್ಲಿ ನೋಡ್ತೇವೆ. 1ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರಾತ್ಮನು ಅಲ್ಲಿ ಏನಂತಿದೆ? ದೇವರಾತ್ಮನು ಜಲ ಸಮೂಹಗಳ ಮೇಲೆ ಚಲಿಸ್ತಾ ಇತ್ತು ಎಂಬುದಾಗಿ. ಅದರ ಅರ್ಥ ಏನು? ದೇವರ ಜೊತೆ ದೇವರ ಪವಿತ್ರ ಆತ್ಮನಿದ್ದ. ಮತ್ತು ಅದೇ ಸಮಯದಲ್ಲಿ ದೇವರು ಆ ಏದೇನ್ ತೋಟವನ್ನು ಉಂಟು ಮಾಡಿ ಅಲ್ಲಿ ನದಿ ಹರಿಯುವಂತೆ ಮಾಡಿದ್ರು. ಅಲ್ಲಿಗೆ ನದಿಯನ್ನ ಅಥವಾ ಅಲ್ಲಿ ಕುರಿಯ ಗುರುತನ್ನು ತೋರಿಸ್ತೇವೆ. ಆ ಕುರಿ ಯೇಸು ಸ್ವಾಮಿಯನ್ನು ಕುರಿತು ತಿಳಿಸುವಂಥದ್ದು. ನಾ ಮುಂದೆ ಅದನ್ನ ತಿಳಿಸ್ತಾ ಬರ್ತೇನ್ರಿ. ಹಾಗಿದ್ರೆ ರಕ್ಷಣೆ ಎಂಬುದಾಗಿ ಹೇಳುವಾಗ ದೇವರು ತಾನು ತ್ರಯೇಕನಾದದ್ದು ದೇವರು ಇಷ್ಟನ್ನು ಉಂಟು ಮಾಡಿ ಈ ಚಿಕ್ಕ ಗೃಹದ ಭೂಮಿಗೆ ಯಾಕೆ ಬಂದ್ರು ಅಂದ್ರೆ ದೇವರು ಉಂಟು ಮಾಡಿದ ಕೋಟ್ಯಾಂತರ ದೇವದೂತರುಗಳಿದ್ರು. ಆದರೆ ಅವರೆಲ್ಲರಿಗೂ ದೇವರು 3 ಕೊಡ್ಲಿಲ್ಲ. ತಂದೆ, ಆತ್ಮ, ಪ್ರಾಣ, ಶರೀರ 3 ಕೊಡ್ಲಿಲ್ಲ. ಆದ್ರೆ ಮನುಷ್ಯನಿಗೆ ದೇವರ ಹಾಗೆ 3 ಆತ್ಮಗಳನ್ನು ಕೊಟ್ಟು ಪ್ರೀತಿ ತೋರಿಸಿ ಅದು ಭೂಮಿಯನ್ನು ಒಂದು ಸಪ್ರೇಟ್ ಆಗಿ, ಯಾಕೆಂದ್ರೆ ಅಲ್ಲಿವರೆಗೂ ದೇವರು ಉಂಟು ಮಾಡ್ತಾ ಎಲ್ಲಾ ವಿಷಯಗಳು ಹಾಳಾಗಿತ್ತು. ಕಾರಣ ಏನಂದ್ರೆ ನಾವು ಎಜ್ಕೇಲನ ಗ್ರಂಥದಲ್ಲಿ ನೋಡುವಾಗ ದೇವದೂತರು ಆತನಿಗೆ ದೇವರ ಜೊತೆಯಲ್ಲಿ ಇರ್ಲಿಕ್ಕಾಗಿ ದೇವರು ಬಹಳ ಅಲಂಕಾರವಾಗಿ ಉಂಟು ಮಾಡಿದಂತ ದೇವದೂತರು ಆತನಿಗೆ ವಿರೋಧವಾಗಿ ಪಾಪ ಮಾಡಿದ್ರಿಂದ ಅಲ್ಲಿಂದ ತಳ್ಳಿಬಿಟ್ರು ಎಂಬುದಾಗಿ ನೋಡ್ತೇವೆ. ತಳ್ಳಿದಾಗ ದೇವರು ಉಂಟು ಮಾಡಿದ ಈ ಎಲ್ಲಾ ಗ್ರಹಗಳಲ್ಲಿ ಆತನ ಚೆದರಿ ಹೋದರು ಎಂಬುದಾಗಿ. ಉದಾಹರಣೆಗೆ ಚಂದ್ರವನ್ನ ಲೋಕ ನೋಡಿ ಬಂದಾಗ 3-4 ಸಾರಿ ಬೇರೆ ಬೇರೆ ರೀತಿಯಲ್ಲಿ ಹೋದ್ರು. ಆದರೆ ಅಲ್ಲಿ ಒಂದು ಅದಕ್ಕೆ ಹೀಗೆ ಹೇಳ್ತಾರೆ, ಅಲ್ಲಿ ಒಬ್ಬ ದೇವರು ಉಂಟು ಮಾಡಿದಂತ ಒಂದು ವಸ್ತುವನ್ನ ನೋಡಿದ್ರು. ಅದನ್ನು ಹೀಗೆ ಹೇಳ್ತಾನೆ, ಅದು ಫ್ಲೈಯಿಂಗ್ ಸಾಸರ್ಸ್ ಅಥವಾ ಹಾರಾಡುವ ರೆಕ್ಕೆಗಳಲ್ಲಿ ಇರುವಂತ ರೀತಿಯಲ್ಲಿ ಒಂದು ಪ್ರಾಣಿಯನ್ನು ನೋಡಿದ್ರು. ಆದ್ರೆ ಅದು ಹತ್ರ ಹೋಗ್ಲಿಲ್ಲ, ಮನುಷ್ಯನಿಗೆ ಅದು ಏನು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಚಂದ್ರಲೋಕದಲ್ಲಿ ಉಳಿದಂತ ಅದನ್ನ ಆಗಾಗ್ಗೆ ಅದು ಬಂದು ವಿಸಿಟ್ ಮಾಡುವಂತ ಅದನ್ನು ನೋಡ್ಲಿಕ್ಕೆ ಭಯಪಟ್ರು. ಹಾಗಿದ್ರೆ ಬೇರೆ ಎಲ್ಲೆಲ್ಲಿ ಹರಡ್ಕೊಂಡಿದ್ದಾರೆ ಎಂಬುದಾಗಿ ದೇವ್ರಿಗೆ ಗೊತ್ತು. ನನಗೆ ಇನ್ನು ಅರ್ಥವಾಗುವಂತ ಸ್ಥಿತಿಯಲ್ಲಿ, ಯಾಕಂದ್ರೆ ಚಂದ್ರಲೋಕವೇ ನಮಗೆ ಬಹಳ ದೊಡ್ಡದಾಗಿದೆ. ಹಾಗಿದ್ರೆ ನಮಗೆ ಗೊತ್ತಿರೋಂಥ ಪಕ್ಕದ ಊರು, ಪಕ್ಕದ ಮನೆ ಮಾತ್ರ ಗೊತ್ತಿದೆ ಅಷ್ಟೇ. ಆದ್ರೆ ಹೊರಗಡೆ ಊರನ್ನ ಗೊತ್ತಿಲ್ಲ ಅನ್ಲೆಸ್ ನಾವು ಅಲ್ಲಿ ಹೋದ್ರೆ. ಈಗ ಮನುಷ್ಯನು ಸ್ವಲ್ಪ ಇಂಪ್ರೂವ್ ಆಗ್ತದೆ. ಆದರೆ 50 ವರ್ಷದ ಹಿಂದೆ ನಮಗೆ ಅಕ್ಕಪಕ್ಕದ ಊರು ಕೂಡ ಗೊತ್ತಿಲ್ಲ, ಆ ರೀತಿಯಾದಂಥ ಸ್ಥಿತಿ. ಹಾಗಿರುವಾಗ ನಾವು ಈ ಭೂಲೋಕದಲ್ಲಿ ಮನುಷ್ಯನಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿ, ಮನುಷ್ಯನ ತನ್ನ ಹೋಲಿಕೆಗೆ ಉಂಟು ಮಾಡಿದಾಗ ಆತನು ಎಲ್ಲವನ್ನ ತಿಳಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ದೇವ್ರಿಗೆ ಇಷ್ಟ ಇತ್ತೇನಂದ್ರೆ ತಾನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದಂಥ ವ್ಯಕ್ತಿಯನ್ನ ಲೋಕದಲ್ಲಿಟ್ಟು ಏದೇನ್ ತೋಟದಲ್ಲಿ ಬೇಕಾದಂಥ ಸ್ವಚ್ಛಂದವಾದಂಥ ರೀತಿಯಲ್ಲಿ ತೋಟವನ್ನು ನಿರ್ಮಿಸಿ ಅಲ್ಲಿ ಆತನನ್ನ ಬಿಡಬೇಕು ಎಂಬುದಾಗಿ ಮಾಡಿದ್ರು. ಮತ್ತೆ ದೇವರ ವಾಕ್ಯದಲ್ಲಿದೆ 6 ದಿವಸಗಳು ದೇವರು ಅದನ್ನು ಅಲಂಕಾರ ಮಾಡಿದ್ರು. ದೇವರ ವಾಕ್ಯದಲ್ಲಿ, ದೇವರ ಲೆಕ್ಕದಲ್ಲಿ 1 ದಿವಸ 1000 ವರ್ಷಕ್ಕೆ ಈಕ್ವಲ್ ಅಂತ. ಹಾಗಿದ್ರೆ ದೇವರ 6000 ವರ್ಷಗಳು ಆ ಏದೇನ್ ತೋಟವನ್ನು ಅಲಂಕರಿಸದಲ್ಲಿದ್ರು. ಕಡೆಯ ದಿವಸದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ರು. ಆದ್ರೆ ಮನುಷ್ಯನು ಆ ದೇವರ ಹೋಲಿಕೆಗೆ ಅಥವಾ ದೇವರ ಇಚ್ಛೆಗೆ ತಕ್ಕ ಆಗಿರ್ಲಿಲ್ಲ, ತಳ್ಬಿಟ್ರೆ ಅಲ್ಲಿಂದ.
ತಳ್ಳಿದಾಗ ಆತನು ಹೊರಕ್ಕೆ ತಳ್ಳಿದಾಗ ಅಲ್ಲಿಂದ ಆತನ ಆಯಸ್ಸು ಎಲ್ಲ ಶುರು ಆಯಿತು. ಅಲ್ಲಿಂದ ಆತನು ವರ್ಷ ಲೆಕ್ಕ ಹಾಕಿ ಸುಮಾರು 900 ವರ್ಷ ಬದುಕಿದ್ದ ಎಂಬುದಾಗಿದೆ. ಹಾಗಿದ್ರೆ ದೇವರ ಉದ್ದೇಶ ಏನಿತ್ತು? ಮನುಷ್ಯನು ತನ್ನ ಹಾಗೆ ಒಳ್ಳೆಯದರ ಕೆಟ್ಟದ ಅರಿವನ್ನು ತಿಳ್ಕೊಳ್ಳುವುದಕ್ಕೆ ಆ ಪ್ರವರ್ಧಮಾನಕ್ಕೆ ಬರಬೇಕೆಂಬುದಾಗಿ ಮಾಡಿದ್ರು. ಆತನು ಬೆಳಿಲಿಕ್ಕೆ ಆತನ ಆಹಾರಕ್ಕಾಗಿ ಹಣ್ಣು ಹಂಪಲನ್ನು ಉಂಟು ಮಾಡಿದ್ರು. ತನ್ನ ಹೋಲಿಕೆಗೆ ಸರಿಯಾಗಿ ಅಥವಾ ಒಳ್ಳೆಯದು ಕೆಟ್ಟದ ಅರಿವನ್ನು ತಿಳಿಲಿಕ್ಕಾಗಿ ಮಾಡಿ ಯಾಕೆ ಅಲ್ಲೇ ಇಟ್ರು? ಪ್ರಶ್ನೆ ಯಾಕೆ ಇಡಬೇಕಾಗಿತ್ತು? ದೇವರಿಗೆ ಅದು ಬೇಕಾಗಿತ್ತು. ಮನುಷ್ಯನು ಅದರಲ್ಲಿ ಗೆದ್ದು ಬರಬೇಕು ಅಂತ ತನ್ನ ಹೋಲಿಕೆಗೆ ಉಂಟು ಮಾಡಿದ ತನ್ನ ಪ್ರಿಯ ತನ್ನ ಪ್ರತ್ಯೇಕವಾಗಿ ಉಂಟು ಮಾಡಿದ ಮಾನವನು ಅದರಿಂದ ಗೆಲ್ಲಬೇಕು ಎಂಬುದಾಗಿ ಆಲೋಚನೆ ಬಂತು. ಆದರೆ ಅದಾದ ನಂತರ ಮತ್ತೆ ನಾವು ನೋಡ್ತೇವೆ ಪ್ರಶ್ನೆಗಳು. ಈ ಹವಳಿಗೆ ಹೇಳಿದ್ರು, ನೀ ಹಣ್ಣನ್ನು ಮುಟ್ಲೂಬಾರ್ದು, ತಿನ್ಲೂಬಾರ್ದು ಅಂತೇಳಿ. ಇವಳು ಯಾಕೆ ಅದರ ಹತ್ರ ಹೋಗಿ ನಿಂತಿದ್ಲು? ಅದನ್ನು ಮುಟ್ಟಬಾರ್ದು, ಅದು ದೇವರು ನಿಷಿದ್ಧವಾದಂಥ ಹಣ್ಣು ಎಂಬುದಾಗಿ ನಿನ್ಸ್ ದೂರ ಹಾಕಿರ್ಬೇಕಾಗಿತ್ತು. ಅಲ್ಲಿದ್ದ ಕೇಳುವಾಗ ಸೈತಾನ ಕೇಳುವಾಗ ದೇವರು ಇದನ್ನು ತಿನ್ಬೇಡ ಅಂತ ಹೇಳಿದ್ರ ಅಂತ ನಾವು ಹೇಳ್ತೇವೆ. ಈ ಹಣ್ಣನ್ನು ತಿನ್ಬಾರ್ದು ಅಂತ ಅದ್ರ ಮೇಲೆ ಕೈ ಇಟ್ಟು ಹೇಳಿರ್ಬೇಕು. ಅದಾದ ನಂತರ ದೇವರು ಅವಳು ತಿಂದ ನಂತರ ಆದಾಮನಿಗೆ ಕೊಡುವಾಗ ಆದಾಮನು ತಿಂದ. ಎಲ್ಲಿದು ಏನು ಅಂತ ಕೇಳಲಿಲ್ಲ. ಇಷ್ಟೆಲ್ಲ ನೋಡುವಾಗ ದೇವರ ಉದ್ದೇಶ ಏನಂದ್ರೆ ಮನುಷ್ಯನಿಗೇನೋ ಒಂದು, ಮನುಷ್ಯನಿಂದ ದೇವರು ಬಯಸಿದ್ದು ಏನೋ ಒಂದು. ನಾವು ಇಲ್ಲಿ ನೋಡಿದ್ವಿ ಮೊದಲನೇದ್ರಲ್ಲಿ ಏನು ಕೃಪೆ, ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ ಎಂಬುದಾಗಿ ಅದು ಪ್ರಥಮವಾದಂಥ ಸತ್ಯಾರ್ಥಗಳು. ರಕ್ಷಣೆ ಎಂಬುದಾಗಿ ಹೇಳುವಾಗ ದೇವ್ರಿಗೆ ಗೊತ್ತಿತ್ತು ಮನುಷ್ಯ ಬೀಳ್ತಾನೆ ಎಂಬುದಾಗಿ. ಆತನು ಪ್ರೀತಿ ಸ್ವರೂಪನಾದ ದೇವರಾಗಿರೋದ್ರಿಂದ ಆತನು ಸಂಪೂರ್ಣವಾಗಿ ಈ ದೇವದೂತರನ್ನ ಕಳಿಸಿ ಅವರನ್ನ ಪರಲೋಕದಿಂದ ಹೊರ ಹಾಕಿದಂಥ ರೀತಿಯಲ್ಲಿ ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ. ದೇವ್ರೇನ್ ಮಾಡಿದ್ರೆ ಅದಕ್ಕಾಗಿ ಕೃಪೆನ ಕೊಟ್ರು. ತಾನು ಕೃಪೆವಂತನು. ಆ ಕೃಪೆ ಅಂದ್ರೆ ಏನು ಅಂತ ನೋಡುವಾಗ ಅದನ್ನೇ ಸುಮಾರು ಒಂದು 8 ದಿವಸ ಪ್ರಸಂಗ ಮಾಡುವುದು. ಅಷ್ಟು ದೊಡ್ಡದಾದಂಥ ವಿಷಯ ಅದು. ಕೃಪೆ ಎಂಬುದಾಗಿ ಹೇಳುವಾಗ ಅದು ನಾವು ಏನೂ ಮಾಡ್ದೇನೆ, ಏನೂ ಅಪೇಕ್ಷೆ ಇಲ್ಲದೆ, ಏನೂ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿಯಲ್ಲಿ ದೇವರು ತೋರಿಸುವಂಥ ಪ್ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಆ ಕೃಪೆಯಲ್ಲಿ ಪ್ರೀತಿ ಇದೆ. ಆ ಪ್ರೀತಿ ಅತಿ ದೊಡ್ಡದಾದಂಥ ವಿಷಯ ಇರಲಿ. ಅದಾದ ನಂತರ ಮಾನಸಾಂತರ ಅನ್ನುವಾಗ ದೇವರ ಉದ್ದೇಶ, ದೇವ್ರ ಮನುಷ್ಯನ್ ಬೀಳ್ತಾನೆ ಅಂತ ಗೊತ್ತಿತ್ತು ಏದೇನು ತೋಟದಲ್ಲಿ. ಆದರೆ ದೇವ್ರು ಬಯಸಿದ್ದೇನೆಂದ್ರೆ ಮಾನಸಾಂತರ ಆಗ್ಬೇಕು. ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪ ಐ ಆಮ್ ಸಾರಿ ಅಂತ ಎಲ್ಲರಿಗೂ ಹೇಳ್ಕೊಳ್ಬೋದು. ಮಾನಸಾಂತರ ಅಂದ್ರೆ ಆತನ ಸಂಪೂರ್ಣವಾಗಿ ಹೇಗೆ ಎಂಬುದಾಗಿ ನೋಡುವಾಗ ಸತ್ಯದಲ್ಲಿ ಅನೇಕರು ಪಶ್ಚಾತ್ತಾಪ ಪಟ್ಟಿದ್ದಿದೆ. ಉದಾಹರಣೆಗೆ ಮಾನಸಾಂತರ ಪಟ್ಟಿದ್ದು ನಿಮಗೆಲ್ಲ ಸತ್ಯದ ಗೊತ್ತಿರೋದ್ರಿಂದ ನಾನು ಅದನ್ನು ಲಘುವಾಗಿ ಹೇಳ್ತೇನೆ. ದೇವರು ಇಸ್ರಾಯೇಲರಲ್ಲಿ 3 ರಾಜರುಗಳನ್ನು ಮಾಡಿದ್ರು. ಮೊದಲನೇವನು ಸೌಲ, ಎರಡನೇವನು ದಾವಿದ, ಮೂರನೇವನು ಸೊಲೊಮೋನ್. ಈ ಮೂವರು ತಪ್ಪು ಮಾಡಿದ್ರು. ಆರಂಭದಲ್ಲಿ ಬಹಳ ಚೆನ್ನಾಗಿದ್ದವರು, ಅದಾದ ನಂತರ ತಪ್ಪಾದ್ರು. ಆದರೆ ಮೊದಲನೇ ಒಂದು ಸೌಲನ್ನು ನಾವು ಕೇಳುವಾಗ, ನೀನು ಏನಪ್ಪ ಮಾಡಿದ್ದು? ನಾನು ಅದೆಲ್ಲವನ್ನ ಇವರನ್ನ ಯಾರು ಫಿಲಿಸ್ತಿಯರು ಕ್ಷಮಿಸಿ ಆ ಜನಾಂಗವನ್ನು ನಾನು ಹಾಗೆ ಮಾಡ್ತಾ ಇದ್ದೇನೆ, ಅವರೆಲ್ಲರನ್ನ ನೀನು ಕೊಂದಾಕ್ಬೇಕು ಅನ್ನುವಾಗ ನೀನು ಯಾಕೆ ಉಳಿಸಿದ್ದಿ? ನಾನು ಉಳಿಸ್ಬಾರ್ದು ಅಂತ ಹೇಳಿದ್ನಲ್ಲ ಅಂತ ಕೇಳಿದ್ರು. ಅದಾದ ನಂತರ ಏನು ಉಳಿಸ್ಬಾರ್ದು, ನೀನು ಯಾಕೆ ತಂದಿದ್ದಿ ಅನ್ನುವಾಗ ಅದು ಅವನು ಸಮಯನಿಗೆ ಹೇಳ್ತಾನೆ, ಅದು ನಿನ್ನ ದೇವರಾದ ಯೆಹೋವನಿಗೆ ಇದನ್ನು ಸಮರ್ಪಣೆ. ಹಾಗಾದ್ರೆ ಇವನು ಯಾರು? ಅವನು ರಾಜನ ಆಗಾಗ ಯಾಕೆ ಹಿಡ್ಕೊಂಡು ಬಂದಿದ್ದೇವೆ? ಅವನು ರಾಜ, ಅದರಿಂದ ಹಿಡ್ಕೊಂಡು ಬಂದೆ. ದೇವರು ಅವರನ್ನು ಉಳಿಸು ಅಂತ ಹೇಳಲಿಲ್ಲ. ಅದರ ಅರ್ಥ ಏನು? ಅದಾದ ನಂತರ ದೇವರವನಿಗೆ ಶಾಪ ಕೊಟ್ಟಾಗ, ಆತನಿಗೆ ಪನಿಷ್ಮೆಂಟ್, ಆತನಿಗೆ ಇಂಥ ಶಿಕ್ಷೆ ಕೊಡ್ತೀನಿ ಅಂದಾಗ ಅವನೇನು ಮಾಡ್ದೆ? ಸಮಯಲ್ನಾಗ ಹೋಗಿ ಹೇಳ್ದ, ಅಯ್ಯ ನೋಡು, ಈ ಥರ ಹೇಳಿದ್ದಾರೆ ದೇವರು, ನನಗೆ ಹಿಂಗೆ ಹೇಳಿದ್ದಾರೆ, ದಯಮಾಡಿ ನೀನು ಕೇಳ್ಕೊ ದೇವ್ರ ಹತ್ರ. ಅವನು ಹೋಗಿ ಕೇಳಲಿಕ್ಕೆ ಮನ್ಸು ಬರಲಿಲ್ಲ. ಮೊದಲನೇವನು ಆಗಾಯ್ತಾ. ಎರಡನೇವನು ದಾವಿದಂದಿರಲಿ. ಮೂರನೇವನು ಸೊಲೊಮೋನ್ ನೋಡುವಾಗ
ಅಂತ ಒಳ್ಳೆ ಚಂದದ ಜ್ಞಾನೋಕ್ತಿಗಳು ಬರ್ದ, ಚಂದದ ಪ್ರಸಂಗಿ ಬರ್ದ, ಚಂದದಾದಂಥ ಪರಮಗೀತೆಗಳು ಬರ್ದ, ಬಹಳ ಜ್ಞಾನಿ ಎಂಬುದಾಗಿ ಹೆಸರುವಾಸಿ ಆಯ್ತು ಇಡೀ ಪ್ರಪಂಚದಲ್ಲಿ. ಆದ್ರೆ ಅವನು ಆಗಿದ್ದೇನೆಂದ್ರೆ ಅವನು ಬರೆದಂತ ಜ್ಞಾನದ ಪ್ರಕಾರ ಆಗಿ ಅವನಿರ್ಲಿಲ್ಲ. ಅವನು ದೇವ್ರ ಹತ್ರ ಪಶ್ಚಾತ್ತಾಪ ಪಟ್ಟು ಕೇಳಲಿಲ್ಲ. ಪಾಪಿ ಎಂಬುದಾಗಿ ಎಷ್ಟೋ ಕಡೆಗಳಲ್ಲಿ ತೋರಿಸಿದಾನೆ ಪಾಪ ಅಂದ್ರೆ ಏನು ಅಂತ. ಆದ್ರೆ ಅವನು ದೇವ್ರ ಹತ್ರ ಮಾನಸಾಂತರ ಪಡಲಿಲ್ಲ. ಅವನು ಕಡೆಯದಾಗಿ ಯಾರನ್ನ ಮೊದಲಿಂದ ಆ ಆ, ವಿಗ್ರಹಗಳಿಗೆ ಪೂಜೆ ಮಾಡಬಾರ್ದು ಎಂಬುದಂತ ಇದನ್ನ ಅದನ್ನು ಮಾಡ್ಬೇಕು, ಅದನ್ನೇ ಇವನು ಮಾಡ್ದ. ಕಡೆಯಲ್ಲಿ 1000 ಜನ, 300 + 700 1000 ಜನ ಹೆಂಡತಿಯರನ್ನ ಮಾಡಿಕೊಂಡು ಅವರ ಪ್ರಕಾರವಾಗಿ ಎಲ್ಲ ವಿಗ್ರಹಗಳಿಗೆ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಅಂತ್ಯ ಅವನ ಆ ಆ ರಾಜ್ಯ, ದೇವರು ಕಟ್ಟಿದಂಥ ಆ ರಾಜ್ಯ, ಇಸ್ರಾಯೇಲ್ ರಾಜ್ಯ ಚೆದರುವಂತೆ ಮಾಡ್ತಾ. ಅದಾದ ನಂತರ ಅದು ಡಿವೈಡ್ ಆಯ್ತು ಎಂಬುದಾಗೆಲ್ಲ ನಾವು ನೋಡ್ತೀವಿ. ರೆಹಬ್ಬಾಮನು ಯಾರೊಬ್ಬಾಮನು ಬೇರೆ ಬೇರೆ ಆದ್ರು, ಸಮಾರ್ಯ ಇಸ್ರಾಯೇಲ್ ಬೇರೆ ಬೇರೆ ಆಯ್ತು ಎಲ್ಲ ನೋಡ್ತೇವೆ. ಇರ್ಲಿ ಅದು. ಹಾಗಿದ್ರೆ ಮೊದಲನೇ ಉದ್ದೇಶ ಅದು ಪ್ರತ್ಯೇಕವಾದದ್ದು ಏನಂದ್ರೆ ದೇವರ ರಕ್ಷಣೆ ವಿಷಯದಲ್ಲಿ ಮೊದಲನೇದಾಗಿ ಅವನು ಪಾಪಿ ಎಂಬುದನ್ನು ಅರ್ಥಕೊಳ್ಬೇಕು. ಆತನ ದಾರಿ ತಪ್ಪಿ ಅಲಿಯುವಂತ ಕುರಿ ಎಂಬುದಾಗಿ ಅರ್ಥಕೊಳ್ಬೇಕು. ಅದ ಪರಿಹಾರ ಯಾವುದು ಅನ್ನುವಾಗ ಅದು ಕೀರ್ತನೆಯಲ್ಲಿ ಬಹಳ ಸ್ಪಷ್ಟವಾಗಿ ಚಿತ್ರ ಸಹಿತ ಕೊಟ್ಟಿದ್ದಾನೆ. ಏನಂದ್ರೆ 22, 23, 24ನೇ ಕೀರ್ತನೆಯಲ್ಲಿ ಈ ರಕ್ಷಣೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಅದಕ್ಕೆ ಅಧ್ಯಾಯಗಳನ್ನು ಕೊಟ್ಟಿದ್ದು ಸುಮಾರು 1000 ವರ್ಷದ ಹಿಂದೆ. ಅದಕ್ಕೆ ಮುಂಚಿತ ಅಧ್ಯಾಯಗಳಿರಲಿಲ್ಲ. ಹಾಗಿದ್ರೆ ಆ ಕೀರ್ತನೆ 22, 23, 24 ಒಂದೇ ಒಂದು ಸಬ್ಜೆಕ್ಟ್ ಇತ್ತು. ಯಾವುದಂದ್ರೆ ಈ 3 ರಕ್ಷಣೆ ವಿಷಯದಲ್ಲಿ. ಮೊದಲು ಆಗಿ ಹೋದ ರಕ್ಷಣೆ, ಎರಡನೇ ಆಗ್ತಾ ಇರುವಂತ ಆಗ್ತಾ ಇರುವಂತ, ಮೂರನೇದು ಮುಂದೆ ಆಗುವಂತ ರಕ್ಷಣೆ, ಅಥವಾ ಪಾಪದ ಸಂಬಳವಾದಂಥ ನರಕದಿಂದ ಬಿಡುಗಡೆ, ಅಥವಾ ಒಂದೇ ಸಾರಿ ಅವನು ದೇವರ ಕಡೆಗೆ ಬಂದು ದೇವರ ಮಗನು ಎಂಬುದಾಗಿ ಹೇಳಿಕೊಳ್ಳುವಂಥ ಸ್ಥಿತಿಗೆ ಒಂದು ರಕ್ಷಣೆ. ಆದ್ರೆ ಅದಾದ ನಂತರ ಅದು ದೇವರ ಮಗನಾಗಿ ಮುಂದುವರಿಯೋದು. ಅದರಲ್ಲಿ ಎಷ್ಟೋ ಬೀಳುಗಳು ಅಥವಾ ಏಳುಗಳು ಇದ್ರೂ ಕೂಡ ದೇವರನ್ನು ಕ್ಷಮಿಸಿ ತಂದೆ ಮಗನನ್ನು ಕನಿಕರಿಸುವಂತೆ ಕನಿಕರಿಸಿ ಆತನನ್ನು ಬೆಳೆಸ್ತಾ ಬರುವಂಥದ್ದು. 3ನೇದು 24ನೇ ಕೀರ್ತನೆಯಲ್ಲಿ ಯೇಸು ಕ್ರಿಸ್ತನು ಬರುವಾಗ ಆತನ ಜೊತೆಯಲ್ಲಿ ಪರಲೋಕಕ್ಕೆ ಹೋಗುವಂತ ಮುಂದಿನದು. ಅದಕ್ಕಾಗಿ ನಾವು ಹೀಗೆ ನೋಡ್ತೇವೆ. ಏನಂದ್ರೆ ಮೊದಲನೇದು ರಕ್ಷಣೆ, ಪಾಪದ ಪರಿಹಾರವಾದಂತ ಹೀಗೆ ನಾನು ಅದನ್ನ ಪತ್ರಿಕೆಯಲ್ಲಿ ಹೀಗೆ ಬರ್ರೆ. ಮೊದಲನೇದಾಗಿ ರಕ್ಷಣೆ, ಕೃಪೆ, ಮಾನಸಾಂತರ. ರಕ್ಷಣೆ 3 ರಕ್ಷಣೆ. 22ನೇ ಕೀರ್ತನೆಯಲ್ಲಿ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ದಾವಿದನು ಬರೆದಂತ 22ನೇ ಕೀರ್ತನೆ, 23ನೇ ಕೀರ್ತನೆ, 24ನೇ ಕೀರ್ತನೆ ಬರೆದು 1000 ವರ್ಷಗಳಾದ ನಂತರ ಯೇಸು ಸ್ವಾಮಿ ಬಂದಿದ್ದು. ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದು, ಆತನ ಅನುಭವಿಸಿದ ಶ್ರಮೆ ಮುಂತಾದವುಗಳು ಆಗ್ಲೇ ದಾವಿದನು ಬರೆದಿದ್ದು 22ನೇ ಕೀರ್ತನೆಯಲ್ಲಿ. 22ನೇ ಕೀರ್ತನೆಯಲ್ಲಿ ಹೀಗಿದೆ: ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಆರಂಭದ ಬಂದು 21 ವಚನಗಳಲ್ಲೂ ಯೇಸು ಕ್ರಿಸ್ತನ ಅನುಭವಿಸಿದ ಒಂದೊಂದು ಶ್ರಮೆಯನ್ನ ಆತನು ವಿವರವಾಗಿ ತಿಳಿಸ್ತಾನೆ. ಅದಾದ ನಂತರ 22ನೇ ಕೀರ್ತನೆ ವಚನದಿಂದ ಅಧ್ಯಾಯ ಪೂರ್ತಿಯಾಗಿ 22ನೇ ಅಧ್ಯಾಯದ ಕಡೆಯವರೆಗೂ 32ನೇ ವಚನದವರೆಗೂ ಪುನರುತ್ಥಾನದ ವಿಷಯದ ತಿಳಿಸ್ತಾನೆ. ಅಂದ್ರೇನು? ಶಿಲುಬೆಯ ಬೆಟ್ಟ, ಆ ಶಿಲುಬೆಯ ಬೆಟ್ಟಕ್ಕೆ ಪ್ರತಿಯೊಬ್ಬೊಬ್ಬರು ಪ್ರಾಥಮಿಕವಾಗಿ ಬಂದು ರಕ್ಷಣೆ ಹೊಂದಬೇಕು ಎಂಬುದಾಗಿ. ಇದರ ವಿವರಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾ ಪಿಕ್ಚರ್ಸ್ ಮುಖಾಂತರ, ಹಾಡುಗಳ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಕ್ಕಳಿಗೆ ತಿಳಿಸುವಂಥದ್ದು ಹೇಗೆ ಎಂಬುದಾಗಿ. ನಿನ್ನೆ ಒಬ್ಬರ ಒಂದು ಕಡೆ ಮಾತಾಡ್ಲಿಕ್ಕೆ ಒಂದು ಹೇಳಿದ್ರು, ಚಿಕ್ಕ ಮಕ್ಕಳು, ಎಳೆಯ ಮಕ್ಕಳು, ಅವರು ರಕ್ಷಣೆ, ಅವ್ರಿಗೆ ಪಾಪ ಅಂದ್ರೆ ಏನು ಗೊತ್ತಿರಲ್ಲ, ಅವರು ರಕ್ಷಣೆ ಹೊಂದಬೇಕಾ ಎಂಬುದಾಗಿ ಕೇಳುವಂತ ವಿಷಯಕ್ಕೆ ವಿವರಣೆ ತಿಳಿಸ್ತಾ ಬಂದ್ವಿ. ಮನುಷ್ಯನು ಪಾಪದಲ್ಲೇ ಹುಟ್ಟಿದಂಥವನು. ಪಾಪದಲ್ಲಿ ಹುಟ್ಟಿದ ದೇವರಿಗೆ ಪಾಪ ಚಿಕ್ಕ ಪಾಪ, ದೊಡ್ಡ ಪಾಪ, ಜನ್ಮ ಪಾಪ, ಕರ್ಮ ಪಾಪ ಎಂಬುದಾಗಿಲ್ಲ, ಪಾಪಿನೇ. ಆದ್ರೆ ಅದನ್ನ ನಿವಾರಿಸ್ಲಿಕ್ಕಾಗಿ ಯೇಸು ಕ್ರಿಸ್ತನು ಆ ಭಾರವನ್ನು ಸಂಪೂರ್ಣವಾಗಿ ಆತನು ಹೊತ್ತುಕೊಂಡನು. ಅದನ್ನು ವಿವರಿಸ್ಲಿಕ್ಕೆ ಇಡೀ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ತಿಳಿಸ್ತಾ ಬಂದಾಗ ದೇವರು ಕೂಡ ಅದನ್ನು ಹೇಳಿದ್ರು, ತಾನೆಷ್ಟು ಪರಿಶುದ್ಧನು, ತಾನು ಆ ಪಾಪವನ್ನು ಎಷ್ಟು ಹಾಗೆ ಮಾಡ್ತಾನೆ ಎಂಬುದನ್ನು ತಿಳಿಸ್ತಾ ಬಂದ್ರು. ಅದಾದ ನಂತರ ಆ ರಾಜರು, ಪ್ರವಾದಿಗಳನ್ನ ಇಟ್ಟು ಅವರು ಕೂಡ ಹೇಳ್ತಾ ಬಂದ್ರು,
ಆದರೆ ಕಡೆಯಲ್ಲಿ ಮತ ಮಲಾಖಿಯನ್ ಆ, ಪತ್ರಿ ಪತ್ರಿಕೆ ಪ್ರವಾದನ ಗ್ರಂಥ ಆದ ನಂತರ ಹೊಸ ಒಡಂಬಡಿಕೆಯಲ್ಲಿ ಆ ಪ್ರತ್ಯಕ್ಷನಾದಂಥ ಆ ಯೇಸು ಸ್ವಾಮಿನ ತಂದು ಆತನು ಆ ಹಿಂದೆ ಹೇಳಿದಂಥ ಎಲ್ಲ ಶ್ರಮೆಯನ್ನು ಅನುಭವಿಸಿ ಅದನ್ನು ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹಾಗಿದ್ರೆ ಆ ಕೊರಿಂಥದವ್ರಿಗೆ ಬಹಳ ವಿವರವಾಗಿ ತಿಳಿಸ್ತಾನೆ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. 13ನೇ 5ನೇ ವಚನದಲ್ಲಿ ನಿಮ್ಮನ್ನ ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ, ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ ಹೇಳ್ತಾನೆ. ಹಾಗಿದ್ರೆ ಯೇಸು ಕ್ರಿಸ್ತನನ್ನ ಮೊದಲು ಸ್ವೀಕರಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಅದಾದ ನಂತರ ನಾವು ಇನ್ನೂ ಕುರಿಗಳೇ. ಆ ಕುರಿಗಳಾಗಿರುವಾಗ ಆ ಕುರಿಗಳು ನಾವು ಇನ್ನೂ ಕಲಿಬೇಕಾಗಿದೆ. ಮೊದಲನೇ 23ನೇ ಕೀರ್ತನೆ 4 ವಚನಗಳಲ್ಲಿ ಆ ಕುರಿ ಮರಿ ಆ ಯೇಸು ಸ್ವಾಮಿಯ ನಿಜವಾದಂಥ ಮಗನು ನಾನು, ಅಥವಾ ನಿಜವಾದಂಥ ಕುರಿ, ಆತನು ನನಗೋಸ್ಕರ ಆತನು ಪ್ರಾಣ ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ಆತನಿಗೆ ತಕ್ಕದಾಗಿ ನಡೀಲಿಕ್ಕೆ ಆ 4 ವಚನಗಳಲ್ಲಿ ಬೇರೆ ಬೇರೆ ಹಂತವಾಗಿ ಆತನು ವಿವರಿಸ್ತಾನೆ. ಅದನ್ನು ನಾನು ಕ್ರಮವಾಗಿ ಸುಮಾರು 24 1 ಅವರ್ ಇದನ್ನ ನಾನು ಮಾಡಿ ಟಿವಿಗೆ ಕೊಟ್ಟಿದ್ದೆ. ಹಾಗಿದ್ರೆ ಮೊದಲನೇ 4 ವಚನಗಳಲ್ಲಿ ಈ ಕ್ರಿಸ್ತ ಯೇಸ್ವಾಮಿನ ಅಂಗೀಕರಿಸಿದಂತ ಮಗು ಅಥವಾ ಕುರಿ ಹಂತ ಹಂತವಾಗಿ ಬೆಳೆದು ಆತನು ವೈರಿಗಳ ಮುಂದೆ ನನಗೋಸ್ಕರ ಆತನನ್ನು ಸಿದ್ಧಪಡಿಸುತ್ತಿ ಎಂಬುದಾಗಿ ಹೇಳಿಕೊಳ್ಳುವ, ಅಥವಾ ಆತನ ಸನ್ನಿಧಿಗೆ ಕುಳಿತು ಆತನ ಜೊತೆಯಲ್ಲಿ ತಿನ್ನುವಂತ. ಅದಾದ ನಂತರ 5 ಮತ್ತು 6ನೇ ವಚನದಲ್ಲಿ ಆತನ ಯಾವ ರೀತಿಯಲ್ಲಿ ಇಲ್ಲ, ಆತನು ಯೇಸು ಬರುವಂತ ಕ್ರಿಸ್ತನನ್ನು ಎದುರುಗೊಳ್ಳುವಂಥದ್ದು ವಿಷಯ ತಿಳಿಸ್ತಾನೆ. ಇರ್ಲಿರಿ, ನಾನು ಇದನ್ನು ತಿಳಿಸ್ಲಿಕ್ಕೆ ಸ್ವಲ್ಪ ಹಿಂದೆ ಹೇಳ್ತೇನೆ. ದೇವರು ಅಷ್ಟೊಂದು ಕಠಿಣವಾಗಿದ್ದನ. ದೇವರು ಆ ಎಲ್ಲವನ್ನ ಬಿಟ್ಟು ಈ ಮನುಷ್ಯನಿಗೆ ಅಷ್ಟೆಲ್ಲಾ ಪ್ರಪಂಚವನ್ನು ಉಂಟು ಮಾಡಿದಂಥವನು ಈ ಏದೇನ್ ತೋಟಕ್ಕೆ ಬರ್ಬೇಕಾಗಿತ್ತ. ಆ ಏದೇನ್ ತೋಟ ಎಲ್ಲಿತ್ತು ಅಂದ್ರೆ ಭೂಮಿಗೆ ಮಧ್ಯದಲ್ಲಿತ್ತು, ಅಂದ್ರೆ ಮೆಡಿಟರೇನಿಯನ್ ಅನ್ನುವಾಗ ಇರಾನ್ ಮಧ್ಯದಲ್ಲಿ ಯೇಸು ಸ್ವಾಮಿ ಅಲ್ಲೇ ಯೆರೂಸಲೇಮ್ ಇರುವಂಥದ್ದು, ಅಲ್ಲಿ ಯೇಸು ಸ್ವಾಮಿ ಇದ್ದಿದ್ದು, ಹುಟ್ಟಿದ್ದು ಅಲ್ಲೇ, ಬೆತ್ಲೆಹೇಮ್ ಮುಂತಾದವುಗಳಿದ್ದದ್ದು. ಸುಮಾರು ಮೊನ್ನೆ ನಾನು ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿ ನೋಡುವಾಗ ಸುಮಾರು 31 ವಿಷಯಗಳು ಸತ್ಯದಲ್ಲಿ ಬರುವಂತ ಯೇಸು ಸ್ವಾಮಿಯನ್ನ ಕನೆಕ್ಷನ್ ಅಥವಾ ಸಂಬಂಧಪಟ್ಟಂತ ಆ 31 ವಿಷಯಗಳು ಇರಾಕ್ನಲ್ಲೇ ಆಯ್ತು ಎಂಬುದಾಗಿ ಅದರಲ್ಲಿದೆ. ಜಲಪ್ರಳಯ ಅಲ್ಲೇ ಆಯ್ತು, ಸ್ವಾಮಿ ಶಿಲ್ಬೆ ಅಲ್ಲೇ ಆಯ್ತು, ಪುನರುತ್ಥಾನ ಅಲ್ಲೇ ಆಯ್ತು, ಜನನ ಅಲ್ಲೇ ಆಯ್ತು. ಹೀಗೆ ಅನೇಕ ವಿಷಯಗಳು 31 ಭಾಗ ಇರಾಕ್ನಲ್ಲೇ ಆಯ್ತು. ಇರಾಕ್ ಇರುವಂಥದ್ದು ಎಲ್ಲಿ ಅಂದ್ರೆ ಮೆಡಿಟರೇನಿಯನ್ ಅನ್ನೋ ಮಿಡ್ ಅನ್ನುವಾಗ ಭೂಮಧ್ಯ ಅಂತ, ಅದು ಅಲ್ಲೇ ಭೂಮಧ್ಯ ಸಮುದ್ರದಲ್ಲೇ ಸಮುದ್ರ ಇರುವಂಥದ್ದು, ಅಲ್ಲೇ ಹಾಕಿ ಹುಟ್ಟಿದ್ರಿಂದ ಇಡೀ ಬರೀ ಒಂದು ಕಡೆ ಹುಟ್ಟುವಂಥದ್ದಲ್ಲ, ಇಡೀ ಭೂಲೋಕವನ್ನ ಆತನು ಬಹಳ ಪ್ರೀತಿ ಮಾಡ್ದ. ಆ ಭೂಲೋಕದಲ್ಲಿರುವಂತ ನನ್ನನ್ನ ಉಂಟು ಮಾಡ್ದ. ಆದ್ರೆ ಅದರ ಮಧ್ಯದಲ್ಲಿ ಸೈತಾನ್ನ ಒಂದು ಕಾರ್ಯ ಅಥವಾ ಆತನನ್ನ ಅರಿಯದಂತ ರೀತಿಯಲ್ಲಿ ಕಾಂಪಿಟೇಷನ್ ನಾನಾ ರೀತಿಯಲ್ಲಿ ಆಯ್ತು. ಆಲೋಚನೆ ಮಾಡಿ, ಈ ದಿವಸ ಪ್ರಪಂಚದಲ್ಲಿ ನಾವು ಎಷ್ಟೋ ಜನ ಕರ್ನಾಟಕದವರೇ ಆದ ನಾವು ನಮಗೆ ಕಾಣುವಂಥದ್ದು ಏನಂದ್ರೆ, ನಾನು ಸುಮಾರು ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ಗಳು ಎಲ್ಲ ಹಳ್ಳಿ ಪಳ್ಳಿ ನಾನು ಹೋದ್ರಿ. ನಾನಾಗಿ ವಾಲಂಟಿಯರ್, ಯಾವ ಸಪೋರ್ಟ್ ಇಲ್ಲ, ನಾನಾಗಿ ವಾಲಂಟಿಯರ್ ಹೋದೆ. ಅದರಲ್ಲಿ ಮುಖ್ಯವಾಗಿ ಹೋಗಿದ್ದು ಸಿದ್ದೀಸ್ ಎಂಬಂತ ಜನಾಂಗನ ಹುಡ್ಕೊಂಡು ಹೋಗಿದ್ದೆ. ಅದು ಸುಮಾರು ಯಲ್ಲಾಪುರದ ಸಮೀಪದಲ್ಲಿ ಒಂದೆರಡು ಹಳ್ಳಿಗಳಿದೆ. ಆ ಹಳ್ಳಿಯಲ್ಲಿ ಯಾವುದಪ್ಪ ಅಂದ್ರೆ ಅವ್ರು ಆಫ್ರಿಕಾದಿಂದ ಬಂದಂಥವ್ರು, ಎಲ್ಲ ಆಫ್ರಿಕನ್ಸ್. ಅವ್ರಿಗೆ ಸಿದ್ಧಿ ಸಮುದಾಗಿ ಅವ್ರು ಕಪ್ಪಾಗಿರುವಂಥದ್ದು, ಕೂದಲನ್ನ ಗುಂಗಾಗಿ ಬರುವಂಥದ್ದು, ತುಟಿ ದಪ್ಪ ಇರುವಂಥದ್ದು, ಅವರನ್ನ ಅಲ್ಲಿ ನಾನು ಸೇವೆ ಮಾಡಿದೆ. ಅಲ್ಲೋಗಿ ಅವ್ರನ್ನ ಬೇರೆ ಯಾರನ್ನೂ ಬಿಡ್ತಾ ಇರಲ್ಲ. ಆದ್ರೆ ನಾನು ಹೇಗೋ ಮಾಡಿ ಸುಮಾರು 8 ದಿವಸ ಅಲ್ಲಿದ್ದು ಅಲ್ಲಿ ದೇವರ ವಾಕ್ಯವನ್ನು ಹಿಡಿದು ಅಲ್ಲಿಯ ಕೆಲವು ಮಕ್ಕಳನ್ನ ಬೆಳಗಾಂ ಬೋರ್ಡಿಂಗ್ ಸೇರಿಸಿದ್ದಾರೆ. ಅವರೆಲ್ಲರೂ ಮುಂದೆ ಬಂದು ಬಹಳ ಬಲಶಾಲಿಗಳು. ಮತ್ತೆ ಅಲ್ಲಿಂದ ಬಿಟ್ರೆ ಹೊನ್ನಾಳಿ ಯಾವುದದು ಹೂವಿನ ಹಡಗಲಿ ಎಂಬಂತ ಸ್ಥಳದಲ್ಲಿ ಬರೀ ಲಂಬಾಣಿಗಳ ಚರ್ಚ್ ಇತ್ತು ರೀ. ನಾನು ಅಲ್ಲಿ ಇನ್ವೈಟ್ ಮಾಡಿದ್ರೆ, ಅಲ್ಲಿ ಹೋದಾಗ ಸುಮಾರು 4 ದಿವಸಕ್ಕೆ ಇನ್ವೈಟ್ ಮಾಡಿದ್ರೆ, ಆದ್ರೆ ಅಲ್ಲಿ ಹೋದಾಗ ಅವರ
ಒಂದು ಆಸಕ್ತಿ ಅವ್ರಿಗೆ ಇರುವಂತ ಒಂದು ಕಲಿಯುವಂತ ವಿಷಯ. ಅಲ್ಲಿರೋರು ಸುಮಾರು 12 ದಿವಸ ಅಲ್ಲಿ ಇರಿಸ್ಕೊಂಡ್ರಿ. ಇಡೀ ರಾತ್ರಿ ಕೂತು ದೇವರ ವಾಕ್ಯವನ್ನು ಕೇಳಲಿಕ್ಕಿದ್ರು. ಅದರಲ್ಲಿ ಸುಮಾರು ಒಂದು 13-14 ಜನಕ್ಕೆ ನಾನು ಆ ತುಂಗಭದ್ರಾ ನದಿಯಲ್ಲಿ ದೀಕ್ಷಾ ಸ್ನಾನ ಕೊಟ್ಟು ಬಂದೆ. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ನಾವು ಪ್ರಪಂಚದಲ್ಲಿ ದೇವರ ಆ, ಆ, ಭೂಮಿ, ಈ ಆ, ಆ, ಇರಾಕ್ ಮತ್ತು ಇರಾಕ್ನಲ್ಲಿ ಭೂಮಿಯ ಮಧ್ಯದಲ್ಲಿ ದೇವರು ಹುಟ್ಟಿದ್ದು ಯಾಕೆಂದ್ರೆ ಇಡೀ ಭೂಮಿಯನ್ನ ತನ್ನದಾಗಿ ಮಾಡಿಕೊಳ್ಬೇಕು ಎಂಬುದಾಗಿ, ತನ್ನ ಜನರನ್ನು ಇಡಬೇಕು. ಬಾಕಿ ಎಲ್ಲ ದೇವರು ತಳ್ಳಿ ಬಿಟ್ಟಂತಹ ದೂತರುಗಳು ತುಂಬಿದ್ರು. ಆದ್ರೆ ಇಲ್ಲಿ ತನ್ನ ಒಂದು ಇದಾಗಿ ಅದಕ್ಕಾಗಿ ವಿಶೇಷವಾದಂತಹ ಆಸಕ್ತಿ ವಹಿಸಿದ್ರು ಎಂಬುದಾಗಿ, ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಬೇರೆ ಎಲ್ಲೂ ಕಳಿಸಿಲ್ಲ, ಈ ಭೂಮಿಗೆ ಕಳಿಸ್ತಾರೆ. ಇರ್ಲಿ, ಅದು ಮುಂದೆ ನೋಡುವಾಗ ರಕ್ಷಣೆ ಕೃಪೆ ಅನ್ನುವಾಗ ಮನುಷ್ಯನಿದ್ದನು ಬಲಹೀನ ಅಂತ ಗೊತ್ತು. 103ನೇ ಕೀರ್ತನೆಯಲ್ಲಿ ಹೀಗಿದೆ: ಆತನ ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳು ಎಂಬುದನ್ನು ಅರ್ಥಕೊಂಡಿದ್ದಾನೆ. ನಾವು ದೇವರ ವಾಕ್ಯವನ್ನು ಯೇಸುಸ್ವಾಮಿಯನ್ನು ಅಂಗೀಕರಿಸಿ ದೇವರ ಮಕ್ಕಳು ಎಂಬುದಾಗಿ ಹೇಳ್ತೇವೆ, ಆದ್ರೆ ನಾವು ಇನ್ನೂ ಧೂಳು ಎಂಬುದನ್ನು ಅರ್ಥಕೊಂಡಿದ್ದಾನೆ. ನಾವು ನಮ್ಮ ಪ್ರಕೃತಿ ಆತನಿಗೆ ಗೊತ್ತಿದೆ, ನಾವು ಧೂಳು ಎಂಬುದನ್ನು. ಆದ್ರೂ ಅದ್ರ ಹಿಂದಿನ ವಚನದಲ್ಲಿದೆ, ಆತನ ತಂದೆ ಮಕ್ಕಳನ್ನ ಕನಿಕರಿಸುವಂತೆ ಆತನ ಕನಿಕರಿಸ್ತಾನೆ. ಅದಕ್ಕೆ ಹಿಂದಿನ ವಚನದಲ್ಲಿದೆ, ಪೂರ್ವಕ್ಕೂ ಪಶ್ಚಿಮ ನಮ್ಮ ಪಾಪಗಳನ್ನ ಪರಿಹರಿಸಲಿಕ್ಕೆ ಆತನು ಕಾದಿದ್ದಾನೆ. ಅದರ ಅರ್ಥ ಏನು? ನಮ್ಮನ್ನ ಎಳೆ ಮಕ್ಕಳು, ಬೆಳೆಯುವ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡುವಾಗ ಅವ್ರಿಗೆ ಸಣ್ಣ ಪುಟ್ಟ ಶಿಕ್ಷೆಯನ್ನು ಕೂಡ ಅವ್ರನ್ನ ತಿದ್ದುತ್ತಾರಲ್ಲ, ಆ ರೀತಿಯಾಗಿ ದೇವರು ತಿದ್ದಿದನು ಎಂಬುದಾಗಿ ನೋಡ್ತೇವೆ. ಅದಕ್ಕೆ 123ನೇ ಕೀರ್ತೆ ಬಹಳ ಸ್ಪಷ್ಟವಾಗಿ ತೋರಿಸ್ತದ್ರಿ. ಮೊದಲನೇದು ಕುರಿ ದಾರಿ ತಪ್ಪಿ ತೊಳಲುವಂಥದ್ದು ಕುರಿ. 22ನೇ ಕೀರ್ತನೆ ಬೆಟ್ಟಕ್ಕೆ ಹತ್ತಿ, ಶಿಲುಬೆ ಬೆಟ್ಟಕ್ಕೆ ಹತ್ತಿ ಪುನರುತ್ಥಾನದ ಅನುಭವವನ್ನು ಹೊಂದಿ, ನಾವು ನನ್ನ ಕುರುಬನು ಕೊರತೆ ಪಡನು ಎಂಬುದಾಗಿ ಹೇಳಿಕೊಳ್ಳುವಂತ ಒಂದು ಸ್ಥಿತಿಗೆ ಬಂದು, ಆತನು ಕೊಟ್ಟುವಂತ ಹಸ್ರಾದಂತ ಹುಲ್ಲುಗಾವಲು ದೇವರ ವಾಕ್ಯವನ್ನು ನಾವು ಕಲಿತು, ವಿಶ್ರಾಂತಿಕರವಾದಂತ ನೀರು ಆತನನ್ನೇ ನೋಡಿ ಆತನಲ್ಲಿ ಬೆಳೆಯುವಂತ ವಿಷಯವನ್ನು ತಿಳಿಸಿ, ಮತ್ತೆ ಆತನಲ್ಲಿ ನಾನು ತಪ್ಪು ಎಂಬುದಾಗಿ ತಿಳಿದು ಕೂಡ ಆತನ ಜೊತೆಯಲ್ಲಿ ನನ್ನ ತಂದೆ ಎಂಬುದಾಗಿರುವಂತ ಸಂಬಂಧವನ್ನು ತೋರಿಸಿ, ಮತ್ತೆ ನನ್ನ ಪ್ರಾಣವನ್ನು ಉಜ್ಜೀವಿಸೋಣ, ಎಲ್ಲೆಲ್ಲಿ ತಿದ್ದಲ್ಪಡಬೇಕು ಅಲ್ಲಿ ತಿದ್ದಲ್ಪಟ್ಟು, ಮತ್ತು ಶುಭ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಈ ಲೋಕದ ಅನೇಕ ಸ್ಥಿತಿಗತಿಯಲ್ಲಿ ನಡೆಯುವಾಗ ಆತನ ದೊಣ್ಣೆ ಮತ್ತು ಕೂಲು ನಮಗೆ ಊರುಗೋಲಾಗಿ ನಡೆಸುವಂಥದ್ದು ಮಾಡಿ, ಕಡೆಗೆ ಆತನು ಆ ಆಶ್ರಯ ನಗರವಾದಂತ ಆ ಒಂದು ಯಾವುದು ಬೆಟ್ಟ ಅದು, ಯೋಶನ ಗ್ರಂಥದಲ್ಲಿದೆ. ಆ ಬೆಟ್ಟದ ಹೆಸರು ಏನಂದ್ರೆ ಪಿಶೋನ್ ಅಲ್ಲ, ಕಾದೇಶ್, ಶೆಕೀಮ್, ಹೆಬ್ರೋನ್ ಮತ್ತು ಕಮೋತ್, ಮತ್ತು 5ನೇದು ವಚರ್, ಗೋಕಾನ್ ಸರ್ಕಲ್. ಹೀಗೆ ಅನೇಕ ಆಶ್ರಯ ನಗರಗಳನ್ನು ಗುರುತಾಗಿಟ್ರು. ಯಾಕೆಂದ್ರೆ ನಾವು ಪಾಪಿಗಳೇ, ಆದರೆ ಅಲ್ಲಿ ಹೋದಾಗ ಪರಿಶುದ್ಧ ಸ್ಥಳದಲ್ಲಿದ್ದು ನಾವು ಅದು ಶುದ್ಧೀಕರಣ ಹೊಂದಿ ಅಲ್ಲಿಂದ ಆತನ ವಾಗ್ದಾನಗಳನ್ನು ಹಿಡ್ಕೊಂಡು, ಮತ್ತೆ ಆತನು ಬರುವಾಗ ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ ಎನ್ನುವಾಗ ಆ ಮಹಾಪ್ರಭಾವವುಳ್ಳ ಅರಸನಾದಂಥ ಯೇಸುಸ್ವಾಮಿಯ ಜೊತೆಯಲ್ಲಿ ನಾವು ಪರಲೋಕಕ್ಕೆ ಹೋಗಿ ನಮ್ಮ ತಂದೆಯ ಜೊತೆ ಇರಬೇಕೆಂಬಂತ ಉದ್ದೇಶದಿಂದ ಆತನು ಮಾಡ್ತಾನೆ. ಸರಿ, ಇದನ್ನ ನಾವು 9:30 ರೀ, ನಾನು ಇದನ್ನ ಮುಗಿಸ್ತೇನೆ. ಯಾಕೆಂದ್ರೆ ಇನ್ನು ಜಾಸ್ತಿ ಆದ್ರೆ ಬೋರ್ ಆಗ್ತದೆ ನಮಗೆ. ನಾವು ಮುಂದಲ್ದು ನಾವು ಮೊದಲನೇದು 4 ಸತ್ಯಾರ್ಥಗಳು. ಒಂದು ಯಾವುದದು, ಮೂಲಭೂತ ಸತ್ಯತೆ ಅಂದ್ರೆ ಫೌಂಡೇಶನ್, ಅಂದ್ರೆ ಅಸ್ಥಿವಾರದ ಸತ್ಯತೆ. 2ನೇದು ಪ್ರಾಮುಖ್ಯವಾದಂತ ಸತ್ಯತೆ, ಒಬ್ಬ ವಿಶ್ವಾಸಿ ಕಲಿಯಬೇಕಾದಂತ ಸತ್ಯತೆಗಳು, ತಿಳಿಯಬೇಕಾದ ಸತ್ಯಗಳು 4. ಅದು 4 ಅಂದ್ರೆ ಯಾವುದು ಅಂದ್ರೆ ಸತ್ಯವೇದ, ಅದು ಏನು ಅನ್ನೋದು ನಾವು ತಿಳಿಬೇಕು. 2ನೇದು ಪ್ರಾರ್ಥನೆ ಅನ್ನುವಂಥದ್ದು ಹೇಗೆ ಉಪಯೋಗ ನಮಗೆ ಅನ್ವಯವಾಗ್ತದೆ. 3 ಪವಿತ್ರಾತ್ಮ ಹೇಗೆ, ಸಾಕ್ಷಿ ಹೇಗೆ, ಸೇವೆ ಹೇಗಿದು ಪ್ರಾಮುಖ್ಯ ಸತ್ಯತೆಗಳು. 3ನೇ ಸತ್ಯತೆ ಮುಖ್ಯವಾದ ಸತ್ಯತೆ. ಮೊದಲನೇದು ಮೂಲಭೂತ ಸತ್ಯತೆ, 2ನೇದು ಪ್ರಾಮುಖ್ಯವಾದ ಸತ್ಯತೆ, 3ನೇದು ಮುಖ್ಯವಾದ ಸತ್ಯತೆ. ಅದು ಏನಂದ್ರೆ ಸಭೆ,
ಅದರ ಸಿದ್ಧಾಂತಗಳು, ಕ್ರಮಗಳು, ಆಚರಣೆಗಳು ಹೀಗೆ. ಮತ್ತು ಕಡೆಯದೇನೆಂದ್ರೆ ಮುಖ್ಯವಲ್ಲದಂತ ಸತ್ಯತೆನೆ ಅದಂತ ಮುಖ್ಯವಾಗಿ ಅಲ್ಲ. ಯಾವುದದು ಅಂದ್ರೆ ಹೆಸರು, ವ್ಯಕ್ತಿ, ಊರು, ಕಾಲ, ಇದನ್ನಿಟ್ಟು ನಾವು ದೇವರ ಮಕ್ಕಳು ಮುಂದಾಗಿ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ಅದು ನಾವು ಕಲೀಲಿಕ್ಕೆ, ತಿಳಿಲಿಕ್ಕೆ ಅನೇಕ ವಿಷಯಗಳು ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಹಾಗಿದ್ರೆ ಈ 4 ಸತ್ಯತೆಗಳನ್ನ ನಾವು ಇಷ್ಟ ಇದ್ರೆ ಅಥವಾ ಬೇರೆಯವ್ರ ಆಸಕ್ತಿ ಇದ್ರೆ ನಾನು ಅದನ್ನು ಕ್ರಮವಾಗಿ ನಾನು ತಿಳಿಸ್ತೇನೆ. ಒಂದು ವೇಳೆ ನಾನು ಸ್ಪಷ್ಟವಾಗಿ ನಾನು ತಿಳಿಸದೆ ಹೋಗ್ಬೋದು. ಈಗ ಇಂಟ್ರಡಕ್ಷನ್ ಅಥವಾ ಮುನ್ನುಡಿಗಾಗಿ ಅನೇಕ ವಿಷಯಗಳನ್ನ ನಾನು ಹೇಳಿರ್ಬೋದು. ಆದ್ರೆ ಮುಂದೆ ನಾನು ಒಂದು ವೇಳೆ ಕೊಟ್ರೆ ನಾನು ಸೈಮನ್ ಬ್ರದರ್ಗೆ ನಾನು ಅದನ್ನು ನೋಟ್ಸ್ ಮಾಡಿ ನಾನು ಪುಸ್ತಕ ಮಾಡಿ ಕಳಿಸ್ತೇನೆ. ನೀವು ಅದನ್ನು ನೋಡ್ಕೊಳ್ಬೋದು ಮತ್ತು ನೀವು ಇತರರಿಗೆ ತಿಳಿಸ್ಲಿಕ್ಕೆ ಅನುಕೂಲ ಆಗ್ಬೋದು. ನಾನು ನಿಲ್ಲಿಸ್ತೇನೆ. ಸಮಯ ಆಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ ಕೊಡ್ಲಿ. ನಾವು ಆತನ ಸತ್ಯತೆಯನ್ನ ಸುಮಾರು ಯೇಸು ಸ್ವಾಮಿ ಬರ್ಲಿಕ್ಕಿಂತ 100 ವರ್ಷದ ಹಿಂದೆಯೇ ಸ್ಪಷ್ಟವಾಗಿ ನಮಗೆ ತಿಳಿಸಿದನು. ಮತ್ತು ಆತನು ಲೋಕವನ್ನು ಉಂಟು ಮಾಡಿದಾಗಲೇ ಆತನು ಕೃಪೆಯನ್ನು ಕೊಟ್ಟನು. ಆ ನದಿ ಹರಿಯುವಂಥದ್ದು ಯೇಸು ಸ್ವಾಮಿ ಕೃಪೆಯನ್ನು ಕೊಟ್ಟು ಅದನ್ನು ಹರಿಯುವಂಥದ್ದು ಏನು ಎಲ್ಲವನ್ನ ನಾವು ತಿಳಿಲಿಕ್ಕೆ ಹೋಗೋಣ. ದೇವರು ಇದನ್ನು ಆಶೀರ್ವದಿಸಲಿ. ಆಮೇಲೆ